ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹೃದಯಾಘಾತ ಕಾಣಿಸಿಕೊಳ್ಳುವ ಒಂದು ವಾರದ ಮೊದಲೇ ಯಾವ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ? ಆಪ್ಷನ್ಸ್: ಎ ಆಯಾಸ, ಬಿ ಉಸಿರಾಟದ ತೊಂದರೆ, ಸಿ ಗ್ಯಾಸ್ಟ್ರಿಕ್, ಡಿ ನಿದ್ರಾಹೀನತೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸ್ಪಷ್ಟ ಕಾರಣವಿಲ್ಲದೆ ಪದೇ ಪದೇ ತುಂಬಾನೇ ಸುಸ್ತು, ಆಯಾಸ, ವೀಕ್ನೆಸ್ ಹಾಗೂ ಆಲಸ್ಯ ಕಾಣಿಸಿಕೊಳ್ಳುತ್ತಿದ್ದರೆ ಅದು ಹೃದಯಾಘಾತದ ಸಂಕೇತವಾಗಿರಬಹುದು. ವಿಶೇಷವಾಗಿ ಮಹಿಳೆಯರು ಈ ಲಕ್ಷಣವನ್ನು ನಿರ್ಲಕ್ಷಿಸುತ್ತಾರೆ ಮತ್ತು ಅದನ್ನು ಸಾಮಾನ್ಯ ಆಯಾಸವೆಂದು ತಪ್ಪಾಗಿ ಭಾವಿಸುತ್ತಾರೆ. ನಿರಂತರ ಆಯಾಸವು ಹೃದಯಕ್ಕೆ ಆಮ್ಲಜನಕದ ಕೊರತೆಯ ಪರಿಣಾಮವಾಗಿರಬಹುದು. ಹೃದಯದ ಲಯದ ಅಡಚಣೆಯಿಂದಾಗಿ ಶ್ವಾಸಕೋಶಗಳು ಸಾಕಷ್ಟು ಆಮ್ಲಜನಕವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಇದು ಉಸಿರಾಟದ ತೊಂದರೆ, ಚಡಪಡಿಕೆ ಮತ್ತು ಆತಂಕಕ್ಕೆ ಕಾರಣವಾಗುತ್ತದೆ. ಸೌಮ್ಯವಾದ ಚಟುವಟಿಕೆಯಿಂದಲೂ ನೀವು ಉಸಿರಾಟದ ತೊಂದರೆಯನ್ನು ಅನುಭವಿಸಿದರೆ ಇದು ಹೃದಯಾಘಾತದ ಎಚ್ಚರಿಕೆಯ ಸಂಕೇತವಾಗಿರಬಹುದು. ಎರಡನೇ ಪ್ರಶ್ನೆ, ಕೆಲವೊಮ್ಮೆ ಮಹಿಳೆಯರ ಸ್ತನಗಳಲ್ಲಿ ನೋವು ಕಾಣಿಸಿ ಮತ್ತೊಮ್ಮೆ ನೋವು ಕಾಣಿಸದಿರಲು ಕಾರಣವೇನು? ಆಪ್ಷನ್ಸ್: ಎ ಸ್ತನ ಗಾತ್ರ, ಬಿ ರಕ್ತ ಹೆಪ್ಪುಗಟ್ಟುವಿಕೆ, ಸಿ ಸ್ತನ ಚೀಲ, ಡಿ ನಾರಿನ ಅಂಗಾಂಶ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಮಹಿಳೆಯರಿಗೆ ವಯಸ್ಸಾದಂತೆ ಅವರ ಸ್ತನಗಳಲ್ಲಿ ಕೂಡ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ಕೊಬ್ಬು ಅಂಗಾಂಶದ ಸ್ಥಾನವನ್ನು ಪಡೆಯುತ್ತದೆ. ಈ ಸ್ಥಿತಿಯಲ್ಲಿ ಕೆಲವೊಮ್ಮೆ ಸ್ತನದಲ್ಲಿ ಚೀಲಗಳು ರೂಪುಗೊಳ್ಳುತ್ತವೆ ಮತ್ತು ಹೆಚ್ಚು ನಾರಿನ ಅಂಗಾಂಶವು ಬೆಳೆಯಲು ಪ್ರಾರಂಭಿಸುತ್ತದೆ. ಇವುಗಳನ್ನು ಫೈಬ್ರೋಸಿಸ್ಟಿಕ್ ಬದಲಾವಣೆಗಳು ಅಥವಾ ಫೈಬ್ರೋಸಿಸ್ಟಿಕ್ ಸ್ತನ ಅಂಗಾಂಶ ಎಂದು ಕರೆಯಲಾಗುತ್ತದೆ. ಫೈಬ್ರೋಸಿಸ್ಟಿಕ್ ಸ್ತನಗಳು ಉಂಡೆಗಳಂತೆ ಭಾಸವಾಗುತ್ತವೆ. ಮುಟ್ಟಿನ ಸಮಯದಲ್ಲಿ ಈ ಉಂಡೆಗಳು ದೊಡ್ಡದಾಗಿಯೂ ಅನಿಸಬಹುದು. ಈ ಕಾರಣದಿಂದಾಗಿ ಕೆಲವೊಮ್ಮೆ ಮಹಿಳೆಯರ ಸ್ತನದಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ ಹಾಗೂ ಕೆಲವೊಮ್ಮೆ ಕಾಣಿಸಿಕೊಳ್ಳುವುದಿಲ್ಲ. ಮೂರನೇ ಪ್ರಶ್ನೆ, ಮೂವರು ಮೈಸೂರು ಮಹಾರಾಜರಿಗೆ ಸೇವೆ ಸಲ್ಲಿಸಿದ ಏಕೈಕ ಆನೆ ಯಾವುದು? ಆಪ್ಷನ್ಸ್: ಎ ಐರಾವತ, ಬಿ ಚಾಮುಂಡಿ ಪ್ರಸಾದ್, ಸಿ ರಾಜೇಂದ್ರ, ಡಿ ದ್ರೋಣ. ಸರಿಯಾದ ಉತ್ತರ ಆಪ್ಷನ್ ಬಿ ಚಾಮುಂಡಿ ಪ್ರಸಾದ್. ಅರಮನೆಯ ಮತ್ತೊಂದು ಪ್ರಮುಖ ಆನೆ ಚಾಮುಂಡಿ ಪ್ರಸಾದ್. ಮೈಸೂರು ಮಹಾರಾಜರ ಇತಿಹಾಸದಲ್ಲಿ ಮೂವರು ಮಹಾರಾಜರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಚಾಮರಾಜ ಒಡೆಯರ್ ಮತ್ತು 4ನೇ ಕೃಷ್ಣರಾಜ ಒಡೆಯರ್ ಅವರಿಗೆ ಸೇವೆ ಸಲ್ಲಿಸಿದ ಆನೆ ಇದೊಂದೇ ಎಂದು ಹೇಳಲಾಗುತ್ತದೆ. ಈ ಆನೆ ಅರಮನೆಯಲ್ಲಿದ್ದ ಅತಿ ಹೆಚ್ಚು ಎತ್ತರದ 2ನೇ ಆನೆ ಎಂದು ಹೇಳಲಾಗುತ್ತದೆ. ಈ ಚಾಮುಂಡಿ ಪ್ರಸಾದನನ್ನು ನೋಡಿಕೊಳ್ಳಲು ಒಂದೇ ಕುಟುಂಬದ 7 ಮಂದಿ ಸೇವಕರನ್ನು ನೇಮಕ ಮಾಡಲಾಗಿತ್ತು. ಇವರಲ್ಲಿ 2 ಮಾವುತರು, 2 ಕಾವಾಡಿಗಳು ಮತ್ತು 3 ಕೊತ್ಲಿಗಳಿದ್ದರು. ಈ ಆನೆ 1928ರಲ್ಲಿ ಅಸುನೀಗಿತು. 4ನೇ ಪ್ರಶ್ನೆ, ಉಪವಾಸದ ಸಮಯದಲ್ಲಿ ಯಾವ ಸಮಸ್ಯೆ ಇರುವವರು ಸಬ್ಬಕ್ಕಿಯನ್ನು ತಿನ್ನಬಾರದು? ಆಪ್ಷನ್ಸ್: ಎ ಅಜೀರ್ಣ, ಬಿ ಕಿಡ್ನಿ ಸ್ಟೋನ್, ಸಿ ತಲೆನೋವು, ಡಿ ಕೀಲು ನೋವು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸಾಬುದಾನ ಮೃದುವಾಗಿ ಮತ್ತು ಹಗುರವಾಗಿ ಕಂಡುಬಂದರೂ ಜೀರ್ಣಕ್ರಿಯೆ ದುರ್ಬಲವಾಗಿರುವವರಿಗೆ ಇದು ಸಮಸ್ಯೆಗಳನ್ನು ಉಂಟುಮಾಡಬಹುದು. ಇದರ ಹೆಚ್ಚಿನ ಪಿಷ್ಟ ಅಂಶ ಮತ್ತು ನಾರಿನ ಕೊರತೆಯು ಅನಿಲ, ಮಲಬದ್ಧತೆ ಮತ್ತು ಉಬ್ಬುವಿಕೆಯನ್ನು ಹೆಚ್ಚಿಸುತ್ತದೆ. ಮೂತ್ರಪಿಂಡದ ಕಾಯಿಲೆ ಅಥವಾ ಮೂತ್ರಪಿಂಡದ ಕಲ್ಲಿನ ಸಮಸ್ಯೆ ಇರುವವರು ಸಾಬುದಾನ ಸೇವಿಸುವುದನ್ನು ತಪ್ಪಿಸಬೇಕು. ಇದರಲ್ಲಿರುವ ಕ್ಯಾಲ್ಸಿಯಂ ಮೂತ್ರಪಿಂಡದ ಕಲ್ಲುಗಳನ್ನು ಉಲ್ಬಣಗೊಳಿಸಬಹುದು. ಇದಲ್ಲದೆ ಇದರಲ್ಲಿ ಫೈಬರ್ ಕಡಿಮೆ ಮತ್ತು ಪಿಷ್ಟ ಅಧಿಕವಾಗಿದ್ದು ಇದು ದುರ್ಬಲಗೊಂಡ ಮೂತ್ರಪಿಂಡಗಳ ಮೇಲೆ ಮತ್ತಷ್ಟು ಒತ್ತಡವನ್ನು ಉಂಟುಮಾಡುತ್ತದೆ. 5ನೇ ಪ್ರಶ್ನೆ, ಬಿಪಿಯನ್ನು ನಿಯಂತ್ರಿಸಿ ಮಧುಮೇಹದ ತೊಂದರೆಗಳನ್ನು ತಡೆಯುವುದು ಯಾವುದು? ಆಪ್ಷನ್ಸ್: ಎ ಹಾಗಲಕಾಯಿ, ಬಿ ಖರ್ಜೂರ, ಸಿ ಮಜ್ಜಿಗೆ, ಡಿ ಕುಂಬಳಕಾಯಿ ಬೀಜ. ಸರಿಯಾದ ಉತ್ತರ ಆಪ್ಷನ್ ಡಿ ಕುಂಬಳಕಾಯಿ ಬೀಜ. ಕುಂಬಳಕಾಯಿ ಬೀಜಗಳು ಕಬ್ಬಿಣ ಮತ್ತು ಮ್ಯಾಂಗನೀಸ್ನ ಅತ್ಯುತ್ತಮ ಸಸ್ಯ ಆಧಾರಿತ ಮೂಲವಾಗಿದೆ. ಇದು ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ಹೃದಯದ ಲಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಕುಂಬಳಕಾಯಿ ಬೀಜಗಳು ಇನ್ಸುಲಿನ್ ಅನ್ನು ಸುಧಾರಿಸುತ್ತದೆ ಮತ್ತು ಮಧುಮೇಹದ ತೊಂದರೆಗಳನ್ನು ತಡೆಯುತ್ತದೆ. ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಕೂಡ ಕಡಿಮೆ. ಇದರಲ್ಲಿರುವ ಪ್ರೋಟೀನ್ ಮತ್ತು ಫೈಬರ್ ಹಸಿವನ್ನು ಮತ್ತು ತೂಕವನ್ನು ನಿಯಂತ್ರಿಸುತ್ತದೆ. 6ನೇ ಪ್ರಶ್ನೆ, ಅತಿ ಹೆಚ್ಚು ಚಿನ್ನವನ್ನು ಹೊಂದಿರುವ ಶ್ರೀಮಂತ ರಾಷ್ಟ್ರ ಯಾವುದು? ಆಪ್ಷನ್ಸ್: ಎ ಚೀನಾ, ಬಿ ದುಬೈ, ಸಿ ಅಮೆರಿಕ,
ಡಿ ಆಸ್ಟ್ರೇಲಿಯಾ. ಉತ್ತರ ಆಪ್ಷನ್ ಸಿ ಅಮೆರಿಕ. ಅಮೆರಿಕದ ಬಳಿ ಪ್ರಪಂಚದಲ್ಲೇ ಯಾವ ದೇಶದ ಖಜಾನೆಯಲ್ಲೂ ಇರದಷ್ಟು ಅತಿ ಹೆಚ್ಚು ಚಿನ್ನವಿದೆ. ಈ ನಿಧಿಯ ಮೊತ್ತವೀಗ $1 ಟ್ರಿಲಿಯನ್ ಆಗಿದೆ ಎಂದರೆ ಆ ದೇಶವನ್ನು ಈಗ ಮಿಕ್ಕೆಲ್ಲ ರಾಷ್ಟ್ರಗಳಿಗಿಂತ ಶ್ರೀಮಂತವಾಗಿಸಿದೆ. ಇದು ಅಲ್ಲಿನ ಮಾರುಕಟ್ಟೆಯಲ್ಲಿರುವ ಚಿನ್ನದ ಮೌಲ್ಯದ ಮೇಲೆ ಪರಿಣಾಮ ಬೀರಲಿದೆ. ಆದ್ದರಿಂದ ಪ್ರೇರಣೆಗೊಳ್ಳುವ ಆ ದೇಶದ ಧನಿಕರು, ಉದ್ಯಮಿಗಳು ಚಿನ್ನದ ಮೇಲೆ ಹಿಂದೆಂದಿಗಿಂತಲೂ ಹೆಚ್ಚು ಹೂಡಿಕೆ ಮಾಡಲಿದ್ದಾರೆ. ಅವರು ಹೆಚ್ಚೆಚ್ಚು ಹೂಡಿಕೆ ಮಾಡಿದಷ್ಟು ಅದರ ಮೌಲ್ಯ ಹೆಚ್ಚಾಗುತ್ತಾ ಹೋಗುತ್ತದೆ. ಇತ್ತ ಭಾರತದಲ್ಲಿ ಎಂದಿನಂತೆ ಬೇಡಿಕೆ ಹೆಚ್ಚಾಗುತ್ತಾ ಇರುತ್ತದೆ. ಆಗ ಅಮೆರಿಕದಿಂದ ಹೆಚ್ಚೆಚ್ಚು ಚಿನ್ನವನ್ನು ಆಮದು ಮಾಡಿಕೊಳ್ಳಬೇಕಾಗುತ್ತದೆ. ಅಲ್ಲಿ ಚಿನ್ನದ ಮೌಲ್ಯ ಹೆಚ್ಚಾಗುವುದರಿಂದ ಭಾರತಕ್ಕೆ ಅದು ದುಬಾರಿಯಾಗುತ್ತದೆ. ಆದ್ದರಿಂದ ಆಮದು ವೆಚ್ಚವು ಜಾಸ್ತಿಯಾಗಿ ಚಿನ್ನಾಭರಣಗಳ ಬೆಲೆ ಯಾರೂ ಊಹಿಸಲಾಗದ ಮಟ್ಟಕ್ಕೆ ಏರುತ್ತದೆ. 7ನೇ ಪ್ರಶ್ನೆ. ರಾತ್ರಿ ಸರಿಯಾಗಿ ನಿದ್ರೆ ಬರದಿರುವ ಜನರಲ್ಲಿ ಮುಂದಿನ ದಿನಗಳಲ್ಲಿ ಯಾವ ಸಮಸ್ಯೆ ಎದುರಾಗಬಹುದು? ಆಪ್ಷನ್ಸ್ ಎ ಖಿನ್ನತೆ, ಬಿ ಮಧುಮೇಹ, ಸಿ ಹೃದಯ ಕಾಯಿಲೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇಂದಿನ ದಿನಗಳಲ್ಲಿ ಒತ್ತಡದ ಜೀವನ ಶೈಲಿಯಿಂದಾಗಿ ನಮ್ಮಲ್ಲಿ ಬಹುತೇಕ ಜನರು ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಅಂದರೆ ರಾತ್ರಿ ಸರಿಯಾಗಿ ನಿದ್ದೆ ಬರದಿರುವ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಆದರೆ ಈ ಸಮಸ್ಯೆ ಹಾಗೆಯೇ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಖಿನ್ನತೆ, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಹಾಗೂ ಟೈಪ್ 2 ಮಧುಮೇಹದಂತಹ ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ಹೀಗಾಗಿ ಆರೋಗ್ಯಕಾರಿ ಜೀವನ ಶೈಲಿಯ ಜೊತೆಗೆ ಸರಿಯಾಗಿ ನಿದ್ದೆ ಮಾಡುವುದು ಕೂಡ ಬಹಳ ಮುಖ್ಯ. 8ನೇ ಪ್ರಶ್ನೆ. ಕಡಲೆ ಬೀಜವನ್ನು ಯಾವ ರೂಪದಲ್ಲಿ ಸೇವಿಸುವುದು ಹೆಚ್ಚು ಆರೋಗ್ಯಕರ? ಆಪ್ಷನ್ಸ್ ಎ ಬೇಯಿಸಿ, ಬಿ ಹಸಿಯಾಗಿ, ಸಿ ಹುರಿದು, ಡಿ ನೆನೆಸಿ. ಸರಿಯಾದ ಉತ್ತರ ಆಪ್ಷನ್ ಡಿ ನೆನೆಸಿ. ಕಡಲೆ ಬೀಜವನ್ನು ನೆನೆಸಿ ಸೇವಿಸುವುದು ಹೆಚ್ಚು ಆರೋಗ್ಯಕರವಾಗಿದೆ. ಏಕೆಂದರೆ ನೆನೆಸಿದಾಗ ಅವುಗಳಲ್ಲಿನ ಪ್ರೋಟೀನ್, ಫೈಬರ್ ಮತ್ತು ಖನಿಜಾಂಶಗಳ ಪ್ರಮಾಣ ಹೆಚ್ಚಾಗುತ್ತದೆ. ಇದು ಜೀರ್ಣಕ್ರಿಯೆಗೆ ಮತ್ತು ಒಟ್ಟಾರೆ ಆರೋಗ್ಯಕ್ಕೆ ಉತ್ತಮ. ಕಚ್ಚಾ ಅಥವಾ ಹುರಿದ ಕಡಲೆಕಾಯಿಗಿಂತ ನೆನೆಸಿದ ಕಡಲೆಕಾಯಿಗಳು ಹೃದಯದ ಆರೋಗ್ಯಕ್ಕೆ ಹೆಚ್ಚು ಪ್ರಯೋಜನಕಾರಿ. ಕಡಲೆ ಬೀಜಗಳಲ್ಲಿರುವ ಆರೋಗ್ಯಕರ ಕೊಬ್ಬಿನ ಅಂಶ ಮತ್ತು ಕಡಿಮೆ ಕ್ಯಾಲೋರಿ ಅಂಶವು ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ. ನೆನೆಸಿದ ಕಡಲೆ ಬೀಜಗಳಲ್ಲಿ ಪ್ರೋಟೀನ್, ಫೈಬರ್, ಪೊಟ್ಯಾಷಿಯಂ, ಫಾಸ್ಫರಸ್, ಮೆಗ್ನೀಷಿಯಂ ಮತ್ತು ಬಿ ಜೀವಸತ್ವಗಳು ಸಮೃದ್ಧವಾಗಿವೆ. ಇವು ಆರೋಗ್ಯಕರ ಪೋಷಕಾಂಶಗಳನ್ನು ಒದಗಿಸುತ್ತವೆ. ಕಡಲೆ ಬೀಜದಲ್ಲಿರುವ ನಿಯಾಸಿನ್ ಮೆದುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಸೆರೋಟೋನಿನ್ ಬಿಡುಗಡೆ ಮೂಲಕ ಖಿನ್ನತೆಯ ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ರಕ್ತಹೀನತೆಯಿಂದ ಬಳಲುವವರು ಕಡಲೆ ಬೀಜಗಳನ್ನು ಸೇವಿಸುವುದರಿಂದ ಉತ್ತಮ ಲಾಭಗಳನ್ನು ಪಡೆಯಬಹುದು. 9ನೇ ಪ್ರಶ್ನೆ. ಭಾರತದಲ್ಲಿ ಅತಿ ಹೆಚ್ಚು ರೈಲ್ವೆ ನಿಲ್ದಾಣಗಳನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ಕರ್ನಾಟಕ, ಬಿ ಮಹಾರಾಷ್ಟ್ರ, ಸಿ ದೆಹಲಿ, ಡಿ ಉತ್ತರ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ್. ಉತ್ತರ ಪ್ರದೇಶವು ಭಾರತದ ಅತ್ಯಂತ ಜನಸಂಖ್ಯೆ ಹೊಂದಿರುವ ರಾಜ್ಯವಾಗಿದ್ದು 240 ಮಿಲಿಯನ್ಗಿಂತಲೂ ಹೆಚ್ಚು ಜನರಿಗೆ ನೆಲೆಯಾಗಿದೆ ಮತ್ತು ವಿಸ್ತೀರ್ಣದಲ್ಲಿ ಅತಿದೊಡ್ಡ ರಾಜ್ಯಗಳಲ್ಲಿ ಒಂದಾಗಿದೆ. ಇದರ ಅಗಾಧ ಗಾತ್ರ ಮತ್ತು ಜನಸಂಖ್ಯಾ ವೈವಿಧ್ಯತೆಗೆ ಲಕ್ಷಾಂತರ ಪ್ರಯಾಣಿಕರು ಮತ್ತು ಬೃಹತ್ ಪ್ರಮಾಣದ ಸರಕುಗಳ ದೈನಂದಿನ ಚಲನೆಯನ್ನು ನಿರ್ವಹಿಸಲು ದಟ್ಟವಾದ ರೈಲ್ವೆ ಜಾಲದ ಅಗತ್ಯವಿದೆ. ರೈಲುಗಳು ಇಲ್ಲಿ ಸಾರಿಗೆಯ ಜೀವನಾಡಿಯಾಗಿದ್ದು, ನಗರ ಕೇಂದ್ರಗಳು, ಕೈಗಾರಿಕಾ ಪಟ್ಟಿಗಳು, ಕೃಷಿ ಪ್ರದೇಶಗಳು ಮತ್ತು ಗ್ರಾಮೀಣ ಹಳ್ಳಿಗಳನ್ನು ಸಂಪರ್ಕಿಸುತ್ತವೆ. ಮನೆಯಲ್ಲಿ ಗಂಡಸರು ದೀಪ ಹಚ್ಚುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಸಮೃದ್ಧಿ, ಬಿ ಮಂಗಳಕರ, ಸಿ ಸ್ತ್ರೀ ಶಾಪ, ಡಿ ಬಡತನ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮನೆಯಲ್ಲಿ ಗಂಡಸರು ದೀಪ ಹಚ್ಚುವುದರಲ್ಲಿ ಯಾವುದೇ ತಪ್ಪಿಲ್ಲ. ಇದು ಧಾರ್ಮಿಕ ಆಚರಣೆಯಾಗಿದ್ದು ಮನೆಯಲ್ಲಿ ದೀಪ ಹಚ್ಚುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಸಾಮಾನ್ಯವಾಗಿ ಮನೆಯ ಹಿರಿಯರು ದೀಪ ಹಚ್ಚುತ್ತಾರೆ, ಆದರೆ ಮನೆಯ ಯಾವುದೇ ಸದಸ್ಯರು ದೀಪ ಹಚ್ಚಬಹುದು. ಗಂಡಸರು ದೀಪ ಹಚ್ಚುವುದರಿಂದ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ಉಂಟಾಗುತ್ತದೆ.
ಸಂಕ್ಷಿಪ್ತವಾಗಿ ಹೇಳುವುದಾದರೆ ಮನೆಯಲ್ಲಿ ಗಂಡಸರು ದೀಪ ಹಚ್ಚುವುದರಿಂದ ಯಾವುದೇ ತೊಂದರೆ ಇಲ್ಲ. ಇದು ಮನೆಯಲ್ಲಿ ಶುಭ ಮತ್ತು ಮಂಗಳಕರ ವಾತಾವರಣವನ್ನು ಸೃಷ್ಟಿಸುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.